ಹಲೋ, ಕೇಳಿಸ್ತಾ ಇದೆಯಾ? ಎಸ್, ಈ ಡೈಲಾಗ್ ಕೇಳಿದ ತಕ್ಷಣ ಕೆಲವರಿಗೆ ತಮ್ಮ ಚೈಲ್ಡ್ಹುಡ್ ನೆನಪಾಗ್ಬೋದು. ಯಾಕೆ ಗೊತ್ತಾ, ಒಂದು ಟೈಮಲ್ಲಿ ಈಚ್ ಆ್ಯಂಡ್ ಎವ್ರಿ ಕಾರ್ನರಲ್ಲೂ ಈ ಒಂದು ಯೆಲ್ಲೋ ಕಲರ್ ಬೋರ್ಡ್ ಕಾಣಿಸ್ತಾ ಇತ್ತು. ಅದೇನೆಂದರೆ STD, IST, PCO. ಒಂದು ಚಿಕ್ಕ ಚಿಕ್ಕ ಶಾಪ್ ಮುಂದೆ ಜನರು ಕ್ಯೂ ಅಲ್ಲಿ ನಿಲ್ತಿದ್ರು. ಯಾರಾದರೂ ಹಳ್ಳಿಯಿಂದ ಸಿಟಿಗೆ ಅಥವಾ ಅವರ ತಮ್ಮ ಅಥವಾ ಅಣ್ಣ ದುಬೈಯಲ್ಲಿ ಕೆಲಸ ಮಾಡ್ತಿರೋರಿಗೆ ಅಥವಾ ತಮ್ಮ ಮಕ್ಕಳು ಓದ್ತಾ ಇರೋವಂಥ ಹಾಸ್ಟೆಲ್ಗೆ ಫೋನ್ ಮಾಡಬೇಕು ಅಂದರೆ ಒಂದೇ ಒಂದು ಕನೆಕ್ಷನ್ ಇದ್ದಿದ್ದು, ಅದು STD ಬೂತ್ ಮಾತ್ರ. ಆದರೆ ಇವತ್ತು ಆ STD ಬೂತ್ ಎಲ್ಲಿ ಹೋದ್ವು? ಒನ್ಸ್ ಅಪಾನ್ ಎ ಟೈಮ್ ಕಂಪ್ಲೀಟ್ ಇಂಡಿಯಾದ ಕಮ್ಯುನಿಕೇಷನ್ನ ಹಿಡಿದಿಟ್ಕೊಂಡಂತಹ ಬಿಸ್ನೆಸ್ ಇವತ್ತು ಕಂಪ್ಲೀಟ್ಲಿ ಡಿಸಪಿಯರ್ ಆಗೋಗಿದೆ. ಈಗ ಇದೊಂದು ಮೆಮೊರಿ ಮಾತ್ರ. ಈಗ ಇದು ಟೆಕ್ನಾಲಜಿ ಸ್ಟೋರಿ ಮಾತ್ರ ಅಲ್ಲ, ಇದೊಂದು ಜಸ್ಟ್ ಮೆಮೊರಿ ಆಗಿ ನಮ್ಮ ಹತ್ರ ಉಳ್ಕೊಂಡಿದೆ. ಎಸ್, ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ 100% ನಿಮಗೂ ಯಾವುದಾದ್ರೂ ಒಂದು ಮೆಮೊರಿ ಇದ್ದೇ ಇರುತ್ತೆ. ಆ ಮೆಮೊರಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಕೂಡ ಓದಿ ನಿಮ್ಮ ಮೆಮೊರಿ ಜೊತೆ ಕನೆಕ್ಟ್ ಆಗ್ತೀನಿ. ಸೊ ಎಸ್, ಈ ವಿಡಿಯೋದಲ್ಲಿ ನಾನು STD ಬೂತ್ ಯಾವ ರೀತಿ ರೈಸ್ ಆಯಿತು, ಅದರ ಎಮೋಷ್ನಲ್ ಕನೆಕ್ಷನ್ ಏನು, ಮತ್ತು ಮೊಬೈಲ್ ಫೋನ್ ಬಂದ ಮೇಲೆ ಆದಂಥ ರೆವಲ್ಯೂಷನ್ಸ್ಗಳು ಮತ್ತು ಯಾಕೆ STD ಬೂತ್ಸ್ಗಳು ಡಿಸಪಿಯರ್ ಆಯಿತು ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಇವತ್ತು ನಮಗೆ ಕಾಲ್ ಮಾಡಬೇಕು ಅಂದರೆ ಜಸ್ಟ್ ಒನ್ ಟ್ಯಾಪ್ ಅಷ್ಟೆ, ಎಲ್ಲ ಬೆರಳಂಚಲ್ಲೇ ಮುಗ್ದೋಗುತ್ತೆ. ವಾಟ್ಸಪ್ ಓಪನ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1990s ಟೈಮಲ್ಲಿ ಯಾವುದೇ ಸ್ಮಾರ್ಟ್ಫೋನ್ಸ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ, ಯಾವುದೇ ಅನ್ಲಿಮಿಟೆಡ್ ಕಾಲ್ಸ್, ಮೆಸೇಜಸ್ ಇರಲಿಲ್ಲ. ಆ ಟೈಮಲ್ಲಿ ಫೋನ್ ಅನ್ನೋದು ಒಂದು ಲಕ್ಸುರಿ ಥಿಂಗ್ ಆಗಿ ಕಾಣಿಸ್ತಾ ಇತ್ತು. ಕೆಲವೊಂದೊಂದು ಮನೇಲಿ ಈವನ್ ಲ್ಯಾಂಡ್ಲೈನ್ ಕೂಡ ಇರ್ತಾ ಇರಲಿಲ್ಲ. ಒಂದು ಫ್ಯಾಮಿಲಿಗೆ ಫೋನ್ ಬರಬೇಕು ಅಂದರೆ ಅವರು ವೇಟಿಂಗ್ ಲಿಸ್ಟಲ್ಲಿ ತುಂಬ ಟೈಮ್ ತನಕ ವೆಯ್ಟ್ ಮಾಡಬೇಕಿತ್ತು. ತುಂಬ ಅಮೌಂಟ್ನ ಜೋಡಿಸಿಟ್ಟು ಒಂದು ಫೋನ್ನ ಮನೆಗೆ ತರಬೇಕಾದಂಥ ಟೈಮ್. ಸೊ ಎಸ್, ಆ ಟೈಮಲ್ಲಿ ಒಂದು ಕಾಲ್ ಮಾಡೋದಕ್ಕೆ ಈಸಿಯೆಸ್ಟ್ ಆಪ್ಷನ್ ಅಂದರೆ STD ಬೂತ್ಸ್. ಆ್ಯಂಡ್ ಮೋರ್ ಓವರ್ ತುಂಬ ಜನ STD ಬೂತ್ಸ್ನ ಯೂಸ್ ಮಾಡಿರ್ತಾರೆ, ಬಟ್ ಅದರ ಫುಲ್ ಫಾರ್ಮ್ ಗೊತ್ತಿರಲ್ಲ. ಅದರ ಫುಲ್ ಫಾರ್ಮ್ ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಡೈರೆಕ್ಟಾಗಿ ಕಾಲ್ ಮಾಡೋವಂಥ ಒಂದು ಸಿಸ್ಟಮ್ ಆಗಿತ್ತು ಬ್ಯಾಕ್ ಇನ್ 1990s. ಆ ಟೈಮಲ್ಲಿ ಲಾಂಗ್ ಡಿಸ್ಟೆನ್ಸ್ ಕಾಲ್ ಮಾಡೋದಂದರೆ ಅಷ್ಟೊಂದು ಈಸಿಯಾಗೇನಿರಲಿಲ್ಲ, ಆಪರೇಟರ್ ಹೆಲ್ಪ್ ಬೇಕಾಗಿತ್ತು. ಆದರೆ STD ಬೂತ್ಸ್ ಬಂದಮೇಲೆ ಜನರು ಡೈರೆಕ್ಟಾಗಿ ಡಯಲ್ ಮಾಡೋದನ್ನು ತಿಳ್ಕೊಂಡ್ರು. ಆ್ಯಂಡ್ ಆ್ಯಕ್ಚುಲಿ ದ್ಯಾಟ್ ಚೇಂಜ್ಡ್ ದ ಇಂಡಿಯಾ. 90sಲ್ಲಿ ಮತ್ತು ಅರ್ಲಿ 2K ಟೈಮಲ್ಲಿ STD ಬೂತ್ಸ್ಗಳು ಎಲ್ಲ ಕಡೆನೂ ಇತ್ತು. ಬಸ್ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ಸ್ ಹತ್ರ, ಕಾಲೇಜ್ ಏರಿಯಾ ಆ್ಯಂಡ್ ಆಲ್ಸೋ ಹಾಸ್ಪಿಟಲ್ ಏರಿಯಾಸ್, ಇನ್ನೂ ತುಂಬ ಕಡೆ STD ಬೂತ್ಸ್ ನಮಗೆ ಕಾಣಿಸ್ತಾ ಇತ್ತು. ಐ ಹೋಪ್ ನಿಮಗೆ ಈಗಲೂ ಕೂಡ ನೆನಪಾಗುತ್ತೆ ದ್ಯಾಟ್ ಸ್ಮಾಲ್ ಗ್ಲಾಸ್ ರೂಮ್, ಯೆಲ್ಲೋ ಬೋರ್ಡ್, ಆ ಮೀಟರ್ ಟಿಕ್ಕಿಂಗ್ ಸೌಂಡ್ ಪ್ರತಿಯೊಂದು ನಿಮಗೆ ನೆನಪಿರ್ಬೋದು ಅನಿಸುತ್ತೆ. ಆ್ಯಕ್ಚುಲಿ ಆ ಟೈಮಲ್ಲಿ ಪ್ರತಿಯೊಂದು ಸೆಕೆಂಡ್ ಕೂಡ ಆ ದುಡ್ಡು ಕೌಂಟ್ ಆಗ್ತಾ ಇತ್ತು. ಆ ಸೌಂಡ್ ಕೂಡ ಒಂದು ಎಮೋಷನ್. STD ಬೂತ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಬಿಸ್ನೆಸ್ ಮಾತ್ರ ಅಲ್ಲ, ಅದೊಂದು ಎಮೋಷನ್ನ ಕ್ಯಾರಿ ಮಾಡ್ತಾ ಇತ್ತು. ಒಬ್ಬ ತಂದೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಅಂದರೆ ಹಳ್ಳಿಯಿಂದ ಫ್ಯಾಮಿಲಿಯವರು ಸಂಜೆ ಆಗಿದ ತಕ್ಷಣ ಒಂದು ಕಾಲ್ ಮಾಡಿದರೆ ಸಾಕಾಗಿತ್ತು, ಹೇಗಿದ್ದೀರಾ ಅಷ್ಟೇ. ಆ 2 ವರ್ಡ್ ಕೇಳಿದರೆ ಸಾಕು, ಫ್ಯಾಮಿಲಿ ಫುಲ್ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಹಾಸ್ಟೆಲಲ್ಲಿರುವ ತಮ್ಮ ಮಕ್ಕಳಿಗೆ ಕಾಲ್ ಮಾಡಬೇಕಂದ್ರೆ STD ಬೂತ್ಸ್ ಒನ್ ಆಫ್ ದ ಮೇನ್ ಕನೆಕ್ಷನ್ ಆಗಿತ್ತು. ಆ ಮಕ್ಕಳು ಅಲ್ಲಿಂದ ಅಳೋ ಶಬ್ದ, ಅಷ್ಟೊತ್ತಿಗಾಗಲೇ ನಾವು ಹಾಕ್ದಂಥ ಕಾಯಿನ್ನ ಟೈಮ್ ಮೀರೋಗಿರ್ತಾ ಇತ್ತು. ಆ್ಯಂಡ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಮನೆ ತುಂಬ ನೆನಪಾದಾಗ STD ಬೂತ್ಸಿಂದ ನಾವು ಮನೆಗೆ ಕಾಲ್ ಮಾಡ್ತಾ ಇದ್ವಿ. ಆ್ಯಂಡ್ ಮೋರ್ ಓವರ್ ಪ್ರೇಮಿಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನೈಟ್ 11 ಗಂಟೆ ಮೇಲೆ ರೇಟ್ ಆ್ಯಕ್ಚುಲಿ ಚೀಪ್ ಆಗಿರ್ತಾ ಇತ್ತು. ಸೊ 11 ಗಂಟೆ ತನಕ ವೆಯ್ಟ್ ಮಾಡಿ ಕೂಡ ಕೆಲವರು ಕಾಲ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ, ಬಟ್ ರೀಸೆಂಟಾಗಿ ನನ್ನ ಕಸಿನ್ ಒಬ್ಬರು ಈ ವಿಷಯನ ಹೇಳಿದ್ರು. ನಾನು ಈ ಟಾಪಿಕ್ನ ಯಾಕೆ ಚೂಸ್ ಮಾಡಿದೆ ಅಂದರೆ 2 days ಬ್ಯಾಕ್ ನಾನು ಓದ್ತಾ ಇದ್ದಂತಹ ಸ್ಕೂಲ್ ಹತ್ರ ಒಂದು ಸ್ಟೇಷ್ನರಿ ಶಾಪ್ ಇತ್ತು. ಆ ಶಾಪಲ್ಲಿ ಯಾವಾಗಲೂ ಕಾಯಿನ್ ಬೂತ್ ಆ್ಯಕ್ಚುಲಿ ಇರ್ತಾ ಇತ್ತು. ಸೊ ನಾನು ರೀಸೆಂಟಾಗಿ ಆ ಅಂಕಲ್ನ ಮಾತಾಡ್ಸೋಕ್ಕೆ ಅಂತ ಹೋದಾಗ ಆ ಕಾಯಿನ್ ಬೂತ್ ಅಂದರೆ STD ಬಾಕ್ಸ್ ನನ್ನ ಕಣ್ಣಿಗೆ ಬಿತ್ತು. ನಾನು ಅಂಕಲ್ನ ಕೇಳಿದೆ, ಇವಾಗಲೂ ವರ್ಕ್ ಆಗುತ್ತಾ ಅಂತ. ಆ ಅಂಕಲ್ ಎಸ್, ಈಗಲೂ ವರ್ಕ್ ಆಗುತ್ತೆ ಅಂತ ನನಗೆ ₹1 ಕಾಯಿನ್ ಕೊಟ್ಟು ಜಸ್ಟ್ ಡಯಲ್ ಮಾಡೋಕ್ಕೆ ಹೇಳಿದ್ರು. ಆ ಮೆಮೊರೀಸ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದನ್ನ ನೋಡಿದ ತಕ್ಷಣ ನನಗನ್ನಿಸ್ತು, ಎಸ್, ಈ ಟಾಪಿಕ್ ಬಗ್ಗೆ ನಾನು ಒಂದು ಕಂಟೆಂಟ್ನ ಮಾಡಬಹುದು ಅಂತ. ಇವತ್ತು ಮಿಸ್ ಕಾಲ್ನ ಆ್ಯಕ್ಚುಲಿ ನಾವು ಇಗ್ನೋರ್ ಮಾಡ್ತೀವಿ, ಆದರೆ ಆವಾಗ ಒಂದು ಕಾಲ್ ಕಟ್ ಆಗ್ತಾ ಇದೆ ಅಂದರೆ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕಾಗಿತ್ತು.
ಒಂದು ಕಾಯಿನಲ್ಲಿ ನಮಗೆ ಹಾರ್ಡ್ಲಿ 5 ಮಿನಿಟ್ಸ್ ಮಾತ್ರ ಮಾತಾಡಬೇಕಾಗಿತ್ತು, ಇಲ್ಲ ಅಂದರೆ ಬಿಲ್ ಜಾಸ್ತಿ ಆಗ್ತಾಯಿತ್ತು. ಕೆಲವರು ಪೇಪರಲ್ಲಿ ಪಾಯಿಂಟ್ಸ್ನ ಬರೆದಿಟ್ಕೊತಾ ಇದ್ರು, ಯಾಕೆಂದರೆ ಮಾತಾಡಬೇಕಾದ್ರೆ ಎಲ್ಲಿ ನಾವು ಆ ಪಾಯಿಂಟ್ನ ಹೇಳ್ದೆ ಮರ್ತೋಗ್ತೀವಿ ಅಂತ. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ವ್ಯಾಲ್ಯೂ ಆಫ್ ಕಮ್ಯುನಿಕೇಷನ್ ಎಟ್ ದಟ್ ಟೈಮ್. STD ಬೂತ್ಸ್ ಆ್ಯಕ್ಚುಲಿ ಇಂಡಿಯಾನೇ ಚೇಂಜ್ ಮಾಡ್ತು ಬಿಫೋರ್ ಮೊಬೈಲ್ ಫೋನ್ಸ್. ಆ ಬೂತ್ಸಲ್ಲಿ ಎಷ್ಟೋ ಜನ ಹಳ್ಳಿಯಿಂದ ಸಿಟಿಗೆ ಕಾಲ್ ಮಾಡ್ತಾಯಿದ್ರು. ಫ್ಯಾಮಿಲೀಸ್ ಕನೆಕ್ಟ್ ಆಗ್ತಾಯಿತ್ತು, ಬಿಸ್ನೆಸ್ಗಳು ಕನೆಕ್ಟ್ ಆಗ್ತಾಯಿತ್ತು, ರಿಲೇಷನ್ಶಿಪ್ಸ್ಗಳು ಕನೆಕ್ಟ್ ಆಗ್ತಾಯಿತ್ತು. ಎಸ್ಪೆಷಲಿ ಬೇರೆ ದೇಶದಲ್ಲಿ ಯಾರು ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಕಾಲ್ ಮಾಡೋದ್ರಲ್ಲಂತೂ STD ಬೂತ್ಸ್ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡಿದೆ. ಎವ್ರಿ ಮಿನಿಟ್ ಕೂಡ ಎಕ್ಸ್ಪೆನ್ಸಿವ್ ಆಗಿರ್ತಾ ಇತ್ತು, ಅದರಲ್ಲೂ ಫಾರಿನ್ ಕಾಲ್ಸ್ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್. ಆ ಟೈಮಲ್ಲಿ STD ಬೂತ್ ಬಿಸ್ನೆಸ್ ಅಂದರೆ ತುಂಬಾ ದೊಡ್ಡದು. ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಹ್ಯೂಜ್ ಇನ್ಕಮ್ನ ಅರ್ನ್ ಮಾಡ್ತಾಯಿದ್ರು. ಆ್ಯಂಡ್ ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಈ ಬಿಸ್ನೆಸ್ ಮೇಲೆ ಡಿಪೆಂಡೆಂಟ್ ಆಗಿತ್ತು. ಒಂದು ಸ್ಮಾಲ್ ಶಾಪ್, ಒಂದು ಫೋನ್, ಒಂದು ಮೀಟರ್ ಮಷಿನ್ ಅಷ್ಟೇ. ಈವನ್ ಕೆಲವರು ಜೆರಾಕ್ಸ್ ಮೆಷಿನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ರು, ಲೈಕ್ ಒಂದು ಸ್ಮಾಲ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಥರ. ಆ್ಯಂಡ್ ಒಂದು ಮೇಜರ್ ಥಿಂಗ್ ಅಂದರೆ STD ಬೂತ್ಸ್ ಮಿನಿ ಕಮ್ಯುನಿಕೇಷನ್ ಸೆಂಟರ್ಸ್ ಆಗಿದ್ವು ಅವಾಗ. ಆದರೆ ಎವ್ರಿ ಸಕ್ಸಸ್ಫುಲ್ ಥಿಂಗ್ ಒಂದಿನ ಚೇಂಜ್ ಆಗೇ ಆಗುತ್ತೆ. STD ಬೂತ್ ಲೈಫ್ ಕೂಡ ಸ್ಲೋ ಆಗಿ ಚೇಂಜ್ ಆಗ್ತಾ ಬಂತು. ಒಂದು ಸ್ಮಾಲ್ ಡಿವೈಸ್ ಎಂಟೈರ್ ಇಂಡಸ್ಟ್ರಿನೇ ಚೇಂಜ್ ಮಾಡ್ತು. ದಟ್ ಈಸ್ ನನ್ ಅದರ್ ದ್ಯಾನ್ ಮೊಬೈಲ್ ಫೋನ್ಸ್. ಸ್ಟಾರ್ಟಿಂಗಲ್ಲಿ ಮೊಬೈಲ್ ಫೋನ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಾ ಇತ್ತು. ಇನ್ಕಮಿಂಗ್ ಕಾಲ್ಸಿಗೆ ಕೂಡ ರೀಚಾರ್ಜ್ ಮಾಡ್ಕೋಬೇಕಾಗಿತ್ತು. ಆದರೆ ನಿಧಾನವಾಗಿ ಪ್ರೈಸ್ ಡ್ರಾಪ್ ಆಗ್ತಾ ಬಂತು. ಅದಾದಮೇಲೆ ಪ್ರೀಪೇಯ್ಡ್ ಸಿಮ್ಸ್ಗಳು ಬಂತು. ದೆನ್ ಪೀಪಲ್ ರಿಯಲೈಸ್ಡ್ ದ್ಯಾಟ್ ನಮ್ಮ ಪಾಕೆಟಲ್ಲೇ ಫೋನ್ ಇರಬೇಕಾದ್ರೆ ನಾವು ಯಾಕೆ STD ಬೂತ್ಸ್ಗೆ ಹೋಗಬೇಕು ಅಂತ. ದಟ್ ವಾಸ್ ಆ್ಯಕ್ಚುಲಿ ದ ಟರ್ನಿಂಗ್ ಪಾಯಿಂಟ್. ಬಟ್ ದ ರಿಯಲ್ ಡಿಸ್ಟ್ರಕ್ಷನ್ ಯಾವಾಗ ಅಂದರೆ ಜಿಯೋ ಬಂದಮೇಲೆ. ಫ್ರೀ ಕಾಲ್ಸ್, ಚೀಪ್ ಇಂಟರ್ನೆಟ್, ಅನ್ಲಿಮಿಟೆಡ್ ಪ್ಲ್ಯಾನ್ಸ್ಗಳು. ಸೊ ಇಲ್ಲಿಂದನೇ ಜನರು STD ಬೂತ್ಸ್ಗೆ ಹೋಗೋದನ್ನೇ ನಿಲ್ಲಿಸಿದ್ರು. ವಾಟ್ಸಪ್ ಕಾಲ್ ಫ್ರೀ ಆಯಿತು, ವಿಡಿಯೋ ಕಾಲ್ಸ್ ಫ್ರೀ ಆಯಿತು, ಆ್ಯಂಡ್ ಸಡನ್ಲಿ ಡಿಸ್ಟೆನ್ಸ್ಗಳು ಡಿಸಪಿಯರ್ ಆಗ್ತಾ ಬಂತು. ಒಂದು ಟೈಮಲ್ಲಿ 1 ಮಿನಿಟ್ಗೆ ಎಷ್ಟು ದುಡ್ಡಾಗುತ್ತೆ ಅಂತ ಕೌಂಟ್ ಮಾಡ್ತಿದ್ದಂತಹ ಜನರು ಈಗ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾರೆ, ಗಂಟೆಗಟ್ಟಲೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ, ಗಂಟೆಗಟ್ಟಲೆ ಮೆಸೇಜ್ಗಳನ್ನ ಮಾಡ್ತಾರೆ. ನಿಧಾನವಾಗಿ ಒಂದು ಕಡೆಯಿಂದ ಒಂದು ಕಡೆ STD ಬೂತ್ಸ್ಗಳು ಕ್ಲೋಸ್ ಆಗ್ತಾ ಬಂದವು. ಫಸ್ಟಿಗೆ ಕ್ರೌಡ್ ಕಮ್ಮಿ ಆಯಿತು, ಅದಾದಮೇಲೆ ಕಾಲ್ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಫೈನಲಿ ಅದನ್ನು ಪರ್ಮನೆಂಟಾಗಿ ಕ್ಲೋಸ್ ಮಾಡಬೇಕಾದಂಥ ಪರಿಸ್ಥಿತಿನೂ ಬಂತು. ಒಂದು ಟೈಮಲ್ಲಿ ಬ್ಯುಸಿ ಇದ್ದಂಥ ಶಾಪ್ಸ್, ಮೊಬೈಲ್ ಫೋನ್ಸ್ ಬಂದಮೇಲೆ ಅದೆಲ್ಲ ಧೂಳು ಹಿಡಿದು ಕೂತಿದ್ವು. ಆ್ಯಂಡ್ ನಿಧಾನವಾಗಿ ಎಲ್ಲೋ ಬೋರ್ಡ್ಸ್ ಫೇಡ್ ಆಗ್ತಾ ಬಂತು. ಆ್ಯಂಡ್ ನಿಧಾನವಾಗಿ ದೇ ಜಸ್ಟ್ ಡಿಸಪಿಯರ್ಡ್ ಲೈಕ್ ದೆ ನೆವರ್ ಎಕ್ಸಿಸ್ಟೆಡ್. ಒಂದು ಬೇಜಾರಿನ ವಿಷಯ ಏನು ಅಂದರೆ ಎಂಟೈರ್ ಜನ್ರೇಷನ್ನ ಒಂದು ಮೆಮೊರಿ ಕಂಪ್ಲೀಟ್ಲಿ ಡಿಸಪಿಯರ್ ಆಯಿತು. ಇವತ್ತಿನ ಮಕ್ಕಳಿಗೆ ಇದೆಲ್ಲ ಅರ್ಥನೇ ಆಗಲ್ಲ ಅನಿಸುತ್ತೆ. ಆ ಕಾಯಿನ್ ಬಾಕ್ಸ್ನ ಟೆನ್ಷನ್, ಹಲೋ ಕೇಳಿಸ್ತಾ ಇದೆಯಾ ಅನ್ನುವಂಥ ಮೂಮೆಂಟ್ಸ್ಗಳು, ಆ ಮೀಟರ್ನ ಸೌಂಡ್ ಟಿಕ್ ಟಿಕ್ ಟಿಕ್, ನಮ್ಮ ಬ್ಯಾಲೆನ್ಸ್ ಮುಗಿಯೋದಕ್ಕಿಂತ ಮುಂಚೆ ಎಲ್ಲ ವಿಷಯಗಳನ್ನೂ ಮಾತಾಡೋವಂಥದ್ದು. ಈಗ ಕಮ್ಯುನಿಕೇಷನ್ ತುಂಬಾ ಈಸಿ ಆಗಿರ್ಬೋದು, ಬಟ್ ದ ಎಮೋಷ್ನಲ್ ವ್ಯಾಲ್ಯೂಸ್ ಅನ್ನೋದೇನಿತ್ತು ಇವಾಗ ತುಂಬಾ ಕಮ್ಮಿ ಆಗಿದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಟೆಕ್ನಾಲಜಿ ಆಲ್ವೇಸ್ ಗಿವ್ಸ್ ಸಮಥಿಂಗ್ ಬಟ್ ಆಲ್ಸೋ ಟೇಕ್ ಸಮಥಿಂಗ್ ಅವೇ ಅಂತ. STD ಬೂತ್ಸ್ ಡಿಸಪಿಯರ್ ಆಯಿತು, ಲೆಟರ್ ರೈಟಿಂಗ್ ಡಿಸಪಿಯರ್ ಆಯಿತು, ಲ್ಯಾಂಡ್ಲೈನ್ಸ್ ಡಿಸಪಿಯರ್ ಆಯಿತು, ಆ್ಯಂಡ್ ಇವತ್ತು ನಮ್ಮ ಹತ್ರ ಏನಿದೆ ಮುಂದೆ ಅದು ಕೂಡ ಡಿಸಪಿಯರ್ ಆಗ್ಬೋದು. ಬಿಕಾಸ್ ಟೆಕ್ನಾಲಜಿ ನೆವರ್ ಸ್ಟಾಪ್ಸ್. ಸೊ STD ಬೂತ್ ಸ್ಟೋರಿಯಿಂದ ನೀವೊಂದು ಪಾಠನ ಕಲಿಬೋದು. ನೋ ಮ್ಯಾಟರ್ ಹೌ ಪವರ್ಫುಲ್